ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ರೆನಾಲ್ಟ್ ಕ್ವಿಡ್ ಗಾಡಿ ಸೇಲ್ಗಿದೆ ಅಂತ ಹಾಕಿದ್ದೀರಾ? ಹ್ಞೂ ಸರ್, ಗಾಡಿ ಇದೆಯಾ, ಸೇಲ್ ಆಗಿದೆಯಾ ಸರ್? ಇದೆ ಇದೆ. ಗಾಡಿ ಡೀಟೇಲ್ಸ್ ಕೊಡಿ ಸರ್. ಗಾಡಿ ಯಾವ ಮಾಡಲ್ ಇದು? 16 2016 ಗಾಡಿ ಎಷ್ಟು ಓಡಿದೆ ಸರ್? 74 ರೀ. 74,000 ಓಡಿದೆಯಾ ಹಾಂ. ಸರ್? ಓನರ್ ಎಷ್ಟಾಗಿದೆ? ಓನರ್ ಈಗ ಡಬಲ್ ಓನರ್, ಎರಡನೇ ಓನರ್. ಈಗ ಎರಡನೇ ಓನರಲ್ಲಿ ಇದೆ ಗಾಡಿ. ಹಾಂ, ಅದು ನೀವೇನಾ ಓನರು? ನಾವೇ ಓಕೆ ಸರ್. ನೆಕ್ಸ್ಟ್ ತಗೊಳ್ಳೋರು ಮೂರನೇ ಓನರ್ ಆಗ್ತಾರೆ. ಮೂರನೇದು. ಹಾಂ, ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಗಾಡಿದು? ಇಲ್ಲ ಓಕೆ ಇದೆ. ಇನ್ಶೂರೆನ್ಸ್ ಇದೆ, ತಿಂಗಳು ಮುಗೀತದ. ಇನ್ಶೂರೆನ್ಸ್ ಈ ತಿಂಗಳು ಲ್ಯಾಪ್ಸ್ ಆಗುತ್ತೆ. ಲ್ಯಾಪ್ಸ್ ಆಗುತ್ತೆ. ಹಾಂ ಹಾಂ. ಅದೇನು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ ಸರ್? ನೋಡಮ್ಮ, ಅದು ಮಾತುಕತೆ ಹೆಂಗಾಗುತ್ತೆ ಹಂಗೆ. ಆಯ್ತು. ಅದು ಕಸ್ಟಮರ್ ಬಂದಾಗ ನೀವು ಅವರು ಮಾತಾಡಿ ಟ್ರಾನ್ಸ್ಫರ್. ಯಾಕಂದ್ರೆ ಈಗ ಲ್ಯಾಪ್ಸ್ ಆದ್ರೂ ಕೂಡ ಅವ್ರ ಹೆಸರು ಮೇಲೆ ಮಾಡ್ಕೊಂಡು ಅವ್ರು ತಗೊಂಡ್ರೆ ಬೆಟರ್ ಅಲ್ಲ. ಹೌದೌದು. ಅವ್ರಿಗೆ ಫ್ರೆಶ್ ಆಗಿಬಿಡ್ತಾವ ಹ್ಮ್. ಇನ್ಶೂರೆನ್ಸ್. ಹಾಂ, ಓಕೆ ಸರ್. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಟ್ರಾನ್ಸ್ಪೋರ್ಟ್ ಏನಾದ ನಮ್ಮ ಸೈನ್ ಕ್ಲಿನಿಕ್ ನಾವು ಮಾಡಿ ಕೊಡ್ತೀವಿ. ಅವ್ರ ಹೆಸರು ಮೇಲೆ ಮಾಡ್ಕೊಳೋದು ಅವರಿಗೆ. ಓಕೆ ಸರ್. ಆಯ್ತು. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆಯಾ? ಏನು ಸರ್? ಇಲ್ಲ ರೀಪೆಂಡಿಂಗ್. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಲ್ಯಾಪ್ಸ್ ಆಗಿದೆ? ಹಾಂ, ಇವಾಗ ಈ ಲ್ಯಾಪ್ ನನಗೆ ಅನ್ಸುತ್ತೆ ಈ ತಿಂಗಳದಾಗ ಆಗ್ಯದ, ಏನು ರನ್ನಿಂಗ್ ಅದ. ಒಟ್ಟು ಈ ತಿಂಗಳದಾಗ 15 ಲ್ಯಾಪ್ಸ್ ಆಗ್ತದೇನೋ ಅಂತ ಅನ್ನಿಸ್ತದೆ. ಹಾಂ. ಆಯ್ತು, ಇರಲಿ. ಹ್ಞೂ. ಇದು ಯಾವ್ದಾರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಅದು ಇದ್ರ ಮೇಲೆ ಗೊತ್ತಾಗುತ್ತಲ್ಲ ಸರ್. ಅದು ಒಂದು ಆ್ಯಪ್ನಾಗ ನಾವು ಗಾಡಿ ನಂಬರ್ ಹೊಡೆದ್ರೆ RTO. ಹಾಂ, ಚೆಕ್ ಮಾಡ್ಕೋಬೋದು ಸರ್. ಅದು ಅಕಸ್ಮಾತ್ ಇದ್ರೂ ಕಟ್ಕೊಡ್ತೀರಾ? ಹಾಂ, ಅವು ಏನೋ ಕೇಸ್ ಇದ್ದು, ಏನೋ ಪ್ರಾಬ್ಲಮ್ ಇದ್ದು, ಅವ್ರು ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಡ್ತೀನಿ, ಮಾಡ್ಕೊಳೋದು ಮತ್ತೆ. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ರಾ? ಎಕ್ಸ್ಟ್ರಾ ಏನಿಲ್ಲ. ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಅಥವಾ ಫ್ಲೋರ್ ಮ್ಯಾಟ್ಗಳು ಅಥವಾ ಸೀಟ್ ಕವರ್ಸ್ ಏನಾದರೂ? ಇಲ್ಲ. ಗಾಡಿಯಿಂದ ಏನು ಬಂದಿತ್ತು ಎಲ್ಲ ಅದೇ ಇದೆ? ಅಂದರೆ ಸೀಟ್ ಕವರ್ ಎಲ್ಲ ಹಾಕಿದ್ದದ್ರಿ. ಹಾಂ. ಸೀಟ್ ಕವರ್ ಎಲ್ಲ ಹಾಕಿದ್ವಿ. ಹಾಂ. ಹ್ಞೂ. ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಹಾಂ, ಇದೆ ಟೈರ್ ಕಂಡೀಷನ್ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಇನ್ನೂ ಎಷ್ಟು ಓಡೋ? 50 ಮೇಲೆ ಇದೆ ಸರ್. 50% ಇದೆ. ಹಾಂ, ಓಕೆ. 50 ಮೇಲೆ. ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ? ಇಲ್ಲ. ಅವ್ರು ಸ್ವಲ್ಪ ಅದು ಏನಾಗಿದೆ ಅಂದರೆ ರೈಟ್ ಸೈಡ್ ಡೋರ್, ಡೋರಿಗೆ ಮಾತ್ರ ಅದು ಏನೋ ನಾನೇ ತಗೋಬೇಕಾದ್ರೆ ಮೊದಲೇ ಫಸ್ಟ್ ಪಾರ್ಟಿ ಇದ್ದಾಗೆ ಟಚ್ ಅಂದ್ರೆ ಸ್ವಲ್ಪ ಕ್ರ್ಯಾಚ್ ಬಿದ್ದಿದ್ದಾವೆ. ಅವು ಏನೋ ಎತ್ತಿನ ಗಾಡಿಗಳು ಬಂದು ಸೈಡ್ ನಿಂತಿದ್ದಾಗ ಏನೋ ಗೀಚು ಬಿದ್ದಿದ್ದ. ಅದು ಒಂದೇ ಮಾರ್ಕ್, ಅದಕ್ಕೆ ರಿಮಾರ್ಕ್ ಇದ್ದಿತ್ತು. ಮತ್ತು ಓಕೆ ಸರ್. ಆಯಿತು. ಇದು ಗಾಡಿಗೆ ಮ್ಯಾಗ್ವೆಲ್ ಇದೆಯಾ ಸರ್? ಮ್ಯಾಗ್ವೆಲ್. ಹಾಂ, ಮ್ಯಾಗ್ವೆಲ್ ಇದೆಯಾ? ಮ್ಯಾಗ್ವೆಲ್ ಇದೆಯಾ ಸರ್? ನಾನು ಫೋಟೋ ನೋಡಲಿಲ್ಲ. ಇಲ್ಲ ಸರ್, ಅದು ವೀಲ್ ಕ್ಯಾಪ್ ಅಷ್ಟೇ. ನಾರ್ಮಲ್ ವೀಲೇನೆ. ಹಾಂ. ನಾರ್ಮಲ್ ವೀಲೇ, ವೀಲ್ ಕ್ಯಾಪ್ ಹಾಕಿದ್ದಾರೆ ಅಷ್ಟೇ. ಹೌದು. ಓಕೆ ಸರ್. ಆಯಿತು. ಇದು ಫ್ಯೂಲು ಡೀಸೆಲ್ ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಅಂದಾಜು? 20 ಮೇಲೆ ಬರುತ್ತೆ ಸರ್. 20 ಮೇಲೆ ಬರುತ್ತೆ ಸರ್. ನೀವು ಓನರಾ ಡೀಲರಾ? ಓನರೇ ಅಲ್ಲ? ಓನರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಇದು? ಇದು ಶಾಪುರ್ ತಾಲೂಕು. ಶಾಪುರ್ ತಾಲೂಕು ಅಂದರೆ ಜಿಲ್ಲೆ ಯಾವ್ದು ಬರುತ್ತೆ ಸರ್? ಗದಗ? ಯಾದಗಿರಿ ಜಿಲ್ಲೆ ಬರುತ್ತಾ? ಹ್ಞೂ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಮಾಡ್ಕೊಂಡು ಬರ್ತಾರೆ. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀವಿ ಸರ್ ಗಾಡಿಗೆ? ರೇಟ್ ಸರ್ ಅದು 245 ಏನೋ ಹಾಕಿದ್ದಾರೆ. ಹಾಂ. ರೇಟ್ ಆಗಿದಾವಲ್ಲ ಸರ್ ಅದರಲ್ಲಿ? ಸರಿ. ಒಂದು 250. 2,45,000 ಹಾಕಿದ್ದೀರಾ? ಹಾಂ. ಅದರಲ್ಲಿ ಏನಾದ್ರು ನೆಗೋಷಿಯಬಲ್ ಅಂದರೆ? ಏನೋ ಒಂದು 5,000 ಒಂದು 10,000ವರೆಗೂ ಪೂರಾ ರೀಸನಬಲ್ ರೇಟೇ ಹಾಕಿದ್ದಾರೆ ಸರ್ ಅದು. ಹಾಂ. ಫುಲ್ ರೀಸನಬಲ್ ರೇಟೇ ಹಾಕಿದ್ದಾರೆ. ಅಂದ್ರೆ ಮಾರೋ ರೇಟೇ ಹಾಕಿದ್ದೀವಿ. ಯಾಕಂದ್ರೆ ನಾವು ಬೇರೆ ಗಾಡಿ ತಗೋಬೇಕು ಅಂತ. ಅದು ಫ್ಲೋರೋ ಕ್ಯಾಂಪರ್. ಹಾಂ. ನಮ್ಮದು
ಅದು ಕಾಂಟ್ಯಾಕ್ಟರ್ ಇದ್ರ ಮೇಲೆ ಇದೀವಲ್ಲ, ಹಾಂ ಹಾಂ ಟಿಪ್ಪರು ಇಟಾಚಿ ಇದಾವಲ್ಲ, ಅದಕ್ಕೆ ಬುಲೋರೋ ಕ್ಯಾಂಪರ್ ನಮಗೆ ಓಡಾಡಕ್ಕೆ ಸ್ವಲ್ಪ ರಫ್ ಆ್ಯಂಡ್ ಟಫ್. ಆಫ್ ರೋಡ್ ಯೂಸ್ ಆಗೋ ಥರ. ಟೈಟಿಗೆ ಯೂಸ್ ಆಗುತ್ತೆ ಅಂತೇಳಿ ಅದು ತೆಗೆದ್ಕೇಳಿ ಅದು ಮಾಡಬೇಕು. ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್, ರನ್ನಿಂಗ್ ಕಂಡೀಷನ್ ಇದೆಯಾ, ಪ್ರಾಬ್ಲಮ್ ಇಲ್ವಾ? ಇದೆ ಏನು ಪ್ರಾಬ್ಲಮ್. ಹ್ಞೂ ಬ್ಯಾಟ್ರಿ ಎಲ್ಲ ಹೊಸದಾಗಿ ಹಾಕ್ತೀನಿ, ಹಾಂ ಹಾಂ ತಿಂಗಳೇನಾಯಿತು. ಹಾಂ ಹಾಂ ಹ್ಞೂ ಓಕೆ ಸರ್, ಆಯ್ತು, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ನಂಬರ್ ಕೊಟ್ಟಿಲ್ಲ ನಿಮ್ಮದು? ಹಾಂ ಹಾಂ ಒಂದು ವಾರದಲ್ಲಿ ವಿಡಿಯೋ ವೈರಲ್ ಆಗುತ್ತೆ ಚೆನ್ನಾಗಿ, ಆಮೇಲೆ ಕಾಲ್ಸ್ ಬರ್ತಾವೆ, ಅಟೆಂಡ್ ಮಾಡಿ, ಸೇಲ್ ಆಗೋಕ್ಕೆ ಅನುಕೂಲ ಆಗುತ್ತೆ ಬೇಗ. ಹಾಂ ಹಾಂ ಓಕೆ ಸರ್, ಆಯಿತು. ವಿಡಿಯೋಸು ಮತ್ತು ಫೋಟೋಸ್ ಮಿಸ್ ಮಾಡಿಬಿಡಿ, ಕಳಿಸಿ ಇವಾಗಲೇ. ಓಕೆ 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 ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.